ಕೆಪ್ರದ್ದೆ ಅವನಕ್ಕೆ ಫಸ್ಟ್ ಆಚೆ ಡಿಸೋಡಿಗೆ ಬರೋಣ. ನಿನ್ನೆ ಮ್ಯಾಚಿಂದ ಡಬಕ್ಕೋರ್ ಮ್ಯಾಚ್ ಅದು, ಏನೋ ಒಳ್ಳೆ ಗೆಲ್ತಾರೆ ಅಂತ ಮಾಡಿದ್ರೆ LSG ಏನು ಗುಡ್ ಪಾವ ಅಷ್ಟೇನು. ನಮ್ಮ ಹಾರ್ದಿಕ್ ಪಾಂಡ್ಯ ಇದ್ದಾಗ ಯಾಕ್ರಿ ಆಡಲ್ಲ ನೀವು ರೋಹಿತ್ ಶರ್ಮಾ? ಹಾರ್ದಿಕ್ ಪಾಂಡ್ಯ ಏನ್ರಿ ಮಾಡಿದ್ದ ನಿಮಗೆ? ಅವ್ನು ಸೂರ್ಯ ಏನು ನಮ್ಮ ಹಾರ್ದಿಕ್ ಪಾಂಡ್ಯ ಇಲ್ಲ ಅಂತ ಕ್ಯಾಪ್ಟನ್ ಕೊಟ್ಟಿದ್ದು ಏನ್ತಲ್ಲ, ಏನಿದು ಇಂಟ್ರಾಕ್ಟಿವ್ ಅಲ್ಲಿಂದ ಓಡೋದೇನು. ಹಾರ್ದಿಕ್ ಪಾಂಡ್ಯ ಇದ್ದಾಗ ಚಿಂಗ ಮಕ್ಕೊಂಡ್ ಕೂತ್ಬಿಡು ಪಾಪ ಹಾರ್ದಿಕ್ ಪಾಂಡ್ಯನ್ ಸೋಲ್ಸಕ್ಕೆ. ನೀನ್ ಬಾರಿ ಇದೆ ಕಣ, ನೀನ್ ಹೊಡ್ಸಾಯಿಸ್ಬೇಕು ನಿನ್ನ. ಮತ್ ಇಲ್ಲಿ ಸ್ಪೆಷಲ್ ಮೆನ್ಷನ್ ನಮ್ ಪೂರನ್ ಫಾರ್ಮಿಂಗ್ ಬಂದಾಗ ಒಬ್ಬೊಬ್ಬ ಅವ್ನು ಏನಾದ್ರು ನಿಂತಿದ್ರೆ ಅದೇನ್ 300 ಅಂತ ಮಾತಾಡ್ತಿದ್ರಿ, ಅದೆನ್ನೆ ಆಗೋಗ್ತಿತ್ತು ಪಕ್ಕ. 300 ಗ್ಯಾರಂಟಿ ಹೊಡಿತಿದ್ದ ಅವ್ನು ಏನಾದ್ರು ನಿಂತಿದ್ರೆ 20 ಓವರ್ ತನಕ. ಎಲ್ಲ ಸರಿ ಗುರು, ಮಾರ್ಕ್ರಮ್ ಓಪನಿಂಗ್ ಕಳ್ಸಿ ಗುರು. ಅವ್ನು ಪಾಪ 3 ಡೌನ್ ಕಳ್ಸಿರೋ, ಅವ್ನು ಆಡೇ ಅಭ್ಯಾಸ ಇಲ್ಲ. T20 ಫಾರ್ಮೆಟ್ ಅವ್ನು ಜೀವಮಾನದಲ್ಲಿ 3 ಡೌನ್ ಬಂದಿಲ್ಲ ಅಲ್ಲಿ. ಅಲ್ಲಿ ಕರ್ಕೊಂಬಂದ್ ಕಳ್ಸಿ. ಅವನು ಹಿಟ್ಟರ್ ಅಲ್ಲ ಗುರು, ನಿಮ್ಗೆ ಟಾಪ್ ಕ್ಲಾಸಿಗೆ ಶಾರ್ಟ್ ಆಡೋದು, ಇನ್ನು ಬಿಲ್ಡ್ ಮಾಡೋದು, ಸೆಟ್ ಆದ್ಮೇಲೆ ಹೊಡಿಯೋದು. ನೀವು ಪಾಪ ಕರ್ಕೊಂಬಂದ್ ಅಲ್ಲಿ ಕಳ್ಸಿಬಿಟ್ರೆ ಮಾರ್ಕ್ರಮ್ ಏನಾಗೋದು? ಅವ್ನ್ ಪಂತು ಡಬಾಕೋರ್, ಅವ್ನು ಫಸ್ಟ್ ಆಚೆ ಟೀಮ್ ಇಂದಾನೆ ಆಚೆ ಇಡಿ. ಕ್ಯಾಪ್ಟನ್ಸಿ ಬೇಕಾದ್ರೆ ಮಾರ್ಕ್ಶೀಟ್ ಕೊಡಿ, ಅವ್ನು ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್, ಆಸ್ಟ್ರೇಲಿಯಾ ಚಾಂಪಿಯನ್ ಮಾಡಿರೋನು, ಅವನಿಗೆ ಕೊಡಿ. ಇವ್ನು ಸುಮ್ನೆ ಕ್ಯಾಪ್ಟನ್ 26 ಕೋಟಿ 23 ಕೋಟಿ ಅಂತ ಆಡ್ಸಿಲ್ಲ. ಡಬಾಕೋರ್ ನನ್ನ ಮಗ ಮ್ಯಾಚ್ ಸೋಲ್ಸ್ತೇನೆ, ಅದು ಔಟ್ ಆಗದ ನೆಟ್ಟುಗಾರ ಔಟ್ ಆಗ್ತಾನೆ, ಅದೆಲ್ಲ ಹೋಗ್ತಾರೆ ವೈಡ್ ಬಾಲಿ ಕತ್ತರಿಸಕ್ ಹೋಗ್ತಾನೆ, ಕಟ್ ಶಾಟ್ ಹೊಡಿಯಕ್ ಬರಲ್ಲ. ಆ ಫ್ರೀ ಹಿಟ್ ಸಿಕ್ಕಿದ್ ಯಾವ್ದೋ ಒಂದು ಓವರ್ ಅಲ್ಲಿ ಮುಂದ್ಗಡೆ ಹೊಡಿವರ್ ಸಿಕ್ಸರ್ ಹೋಗ್ತದೆ, ಅದತ್ತು ಹಿಂಗೆ ತೊಡೆ ಎತ್ಕೊಂಡ್ ಹಿಂದೆ ಹೊಡಿತಿದ್ದಾನೆ ಅಲ್ಲಿ. ಕ್ಯಾಪ್ರದ್ದೆ ಅವನಕ್ಕೆ ಫಸ್ಟ್ ಆಚೆ ಇಡಿ. ನೀವು ಇಂಗ್ಲೀಷ್ನ ಎಲ್ಲಿ ಬೇಕಾದ್ರು ಕಳಿಸ್ಬೋದು, ಅವ್ನು ಎಲ್ಲಿ ಕಳ್ಸಿರೋ ಆಡ್ತಾನೆ. ಅವ್ನ ಬೇಕಾದ್ರೆ 2 ಡೌನ್ ಕಳಿಸಿ ಪಂತ್ ಇನ್ನೊಂಚೂರು ಹಿಂದೆ. ಇನ್ನೊಂದು ತಪ್ಪು, ದೊಡ್ಡ ತಪ್ಪು ಮಾಡಿದೆ ಹೆಂಗ್ ಗೊತ್ತ LSG ಗುರು. ನಿನ್ ಫಾರ್ಮಲ್ಲಿ ಇರೋದು ಆಯುಷ್ ಪಡಲ್ ನಿಮ್ ಟೀಮಲ್ಲಿ, ಇನ್ ಯಾವನು ಆಡ್ತಿಲ್ಲ ಅಲ್ಲಿ. ಅವ್ನ್ ಡ್ರಾಪ್ ಮಾಡ್ಕೊಂಡು ಅವ್ನು ಹೊಸಬ ಅಕ್ಷತ್ ರಘುವಂಶಿ ಏನ ಕರ್ಕೊಂಬಂದ್ರಿ, ಹೊಡೆದ ಫಸ್ಟ್ ಬಾಲ್ 6 ಹೊಡೆದ. ಬಟ್ ಏನು ಅದು ಫಸ್ಟ್ ಬಾಲ್ 6 ಗ್ರೇಟಾ? 8 ರನ್ 9 ರನ್ ಪಿಟ್ರ ಮಗ ಅದ. ಅದು ದೊಡ್ಡ ತಪ್ಪಾಗಿದೆ ಅದು. ಅಲ್ಲಿ ಜಾಗದಲ್ಲಿ ನೀವು ಆಯುಷ್ ಪಡನ್ ಇದೆ, ಇನ್ನೂ ನಿಮ್ಗೆ ರನ್ ಜಾಸ್ತಿ ಬರ್ತಿದ್ವಿ, ಇನ್ನೊಂದು 240 ಕ್ರಾಸ್ ಆಗ್ತಿದ್ರಿ. ಆಯುಷ್ ಪಡನ್ ನಿಮ್ದಲ್ಲಿ ಫಾರ್ಮಲ್ ಇರೋದು, ಅವ್ನು ಡ್ರಾಪ್ ಮಾಡಿ ಏನೇನೋ ತೆಗೆದುಕೊಂಡು ಡಬಾಕೋ ನನ್ನ ಮಕ್ಳು ಬೋಲಿ. ಅವ್ನು ಆವೇಶ್ ಖಾನ್ ಏನಕ್ಕೆ ಆಡ್ಸಿದ್ ನೀವು? ಅವ್ನು ಫಸ್ಟ್ 420, ಅವನೊಂದು ಸ್ಕ್ಯಾಮರ್ ನನ್ನ ಮಗ. ಸ್ಕ್ಯಾಮರ್ ಲಿಸ್ಟಿಗೆ ಸೇರಿಸ್ಬೇಕು ಅವ್ನ. 420 ಆಟ ಆಡ್ತಾನೆ ಅಲ್ಲಿ ಬಂದು ನೀಟಾಗಿ ಆಡ್ಬೇಕು ತಾನೆ. ಬೌಲಿಂಗ್ ಅಲ್ಲಿ ಮ್ಯಾಚ್ ಮೂಮೆಂಟಮ್ ಹೋಗಿದೆ ಅವ್ರ ಕಡೆ. 5 ಓವರಿಗೆ 50 ರನ್, ಓಕೆ ಗುಡ್ ಸ್ಕೋರೆ. ಬೌಲಿಂಗ್ ಟೀಮಿಗೆ ಅದು ಬೆಟರ್ ಸ್ಕೋರ್, 10 runs per over. ಬಂದಲ್ಲಿ 20-28 ರನ್ ಕೊಟ್ಟು ಅವ್ರಿಗೆ ಮೊಮೆಂಟಮ್ ಕೊಟ್ಟ ರೋಹಿತ್ ಶರ್ಮನ್ಗೆ. ನಾಯಿ ಹೊಡ್ಸ್ಕೊಂಡ ಅಲ್ಲಿಂದಾನೆ ಬಾರ್ಸಕ್ ಶುರುವಾದ. ಅಲ್ಲಿಂದ ಕೊಡಾಟ ಕೊಟ್ರು. ಮೇನ್ಲಿ ಏನು ಆ ಪುರಾನ್ ಒಂದು ಶಾರ್ಟ್ಸ್ಗಳು ಹೊಡೆದ ಯಪ್ಪ ವಿಲ್ ಜಾಕ್ಸಿಗೆ, ಯಾರ್ ಸ್ಪಿನ್ನರ್ಸಿಗೆ ಅಂತೂ ಮರ್ಯಾದೆನೇ ಇಲ್ಲ. ಅಲಾಗನ್ಸ್ವರು ಎಲ್ಲ ಚೆಚ್ಚಿ ಬಿಸಾಕ್ಬಿಟ್ಟ. ಪವರ್ ಪ್ಲಾನ್ ಮತ್ತೆ ಬುಮ್ರಾಂಗ್ ಮುಲಾಜೆ ನೋಡ್ಲಿಲ್ಲ. ಬುಮ್ರಾ ಒಳ್ಳೆ ಯಾವ್ದೋ ಆರ್ಡಿನರಿ ಬೌಲರ್ ತರ ಟ್ರೀಟ್ ಮಾಡಿದ್ರು. ಬಟ್ ಬುಮ್ರಾನ್ ಕಮ್ಬ್ಯಾಕ್ ಏನಂದ್ರೆ ಲಾಸ್ಟ್ ಓವರ್ ಏನ್ ಹಾಕಿದ್ರು ಡೆತ್ ಅಲ್ಲಿ ಸೂಪರ್ ಆಗಿ ಹಾಕಿದ್ರು. ಅವ್ರಾಗ್ಲಿ ದೀಪಕ್ ಚರ್ ಆಗ್ಲಿ ಮೇನ್ಲಿ ಮೊಮೆಂಟಮ್ ಹಿಡಿಯಕ್ ಅವೇ 4 ಓವರ್ ಕಾರಣ. ಡೆತ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಯಾರ್ಲಿ ನಿಮಗೆ ಜಸ್ಪ್ರೀತ್ ಬುಮ್ರಾ ಆಗ್ಲಿ ದೀಪಕ್ ಚರ್ ಇಬ್ರು ಚೆನ್ನಾಗಿ ಒಳ್ಳೆ ಯಾರ್ಕರ್ಸ್ ಹಾಕ್ಲಿ ಸೋರ್ ಒನ್ಸ್ ಎಲ್ಲ ಸೂಪರ್ ಆಗಿ ಹಾಕಿದ್ರು. ಮೇನ್ ಬುಮ್ರಾ ಅವನೇನ್ ಬುಮ್ರಾ ನೋಬಲ್ ಹಾಕ್ತಾ ಬಾಬಾ ಅದೇನು ಅವ್ನು ಔಟ್ ಆಗಿದ್ದ ಹಿಮ್ಮಾ ಸಿಂಗ್ ಇನ್ನೂ ಬೇಗ 200 ಹೊಡಿತಿರ್ಲಿಲ್ಲ. ಅವ್ನು ಔಟ್ ಆಗಿರ್ಲಿಲ್ಲ, ಔಟ್ ಆಗಿದ್ರೆ ಮತ್ ನೋಬಾಲ್ ಹೋದ್ರ 3ರಿಂದ 4 ನೋಬಾಲ್ ಹಾಕವನೆ ನಿನ್ನೆ. ನೋಬಾಲ್ ಅದೇ ಅರ್ಧ ಮ್ಯಾಚ್ ಗೆಲ್ಸ್ಬಿಟ್ಟ ಅವರಿಗೆ. ಅದೊಂದು ಬೇಜಾರಾಯ್ತು ನಂಗೆ, ಆಕ್ಚುಲಿ ಬೇಜಾರಾಯ್ತು. ಮತ್ತೆ ಇನ್ನೇನಾಯ್ತು ಅಂದ್ರೆ ಮೇನ್ಲಿ ಮುಂಬೈ ರಾಜ ರೋಹಿತ್ ಶರ್ಮಾ ಬಾಬಾ ಏನು ಹೊರತಾಗು. ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಂದ್ರೆ ಏನ್ ಕ್ರಿಕೆಟ್ ಇಷ್ಟು ಈಸಿ ಅಂತ, ಅಷ್ಟು ಈಸಿಯಾಗಿ ಹೊಡೆಯೋದ ರೋಹಿತ್ ಶರ್ಮಾ ಗುರು. ನಿಮ್ಗೆ ಈಸಿಯಾಗಿ ಹೊಡೆದ್ಬಿಡ್ತಾನೆ ರೋಹಿತ್ ಶರ್ಮಾ. ರಿಕಲ್ಟನ್ ಮಾತ್ರ ಬಾಬಾ ರಿಕಲ್ಟನ್ ಇನ್ನಿಂಗ್ಸ್ ಬಗ್ಗೆ ಏನ್ ಮಾಡ್ಬೋದು? ಏನದು ರಿಕಲ್ಟನ್ ಇದೆ ಅಂದ್ರೆ ಒಂದೊಂದು ಶಾಟ್ಗಳು ಟನ್ ಅಂತ ಹೊಡಿತಿದ್ದ ಬ್ಯಾಟಿಂದ. ಪ್ರತಿ ಒಂದ್ ಶಾಟ್ ಹೊಡಿಬೇಕಾದ್ರೆ ಸೌಂಡ್ ಹೆಂಗೆ ಬರ್ತಿತ್ತು. ರಿಕಲ್ಟನ್ ಇದು ಅದೃಷ್ಟ ಚೆನ್ನಾಗಿದ್ರು. ಅವ್ರು ಡಿಕಾಕ್ ಇಂಜುರಿ ಆಗಿ ಒಳಗ್ ಬಂದ್ರು ನೋಡ್ರಿ. ಅವತ್ತು 100, ಇವತ್ತು 80. ಡ್ರಾಪ್ ಮಾಡಕ್ ಚಾನ್ಸೇ ಇಲ್ಲ. ಡಿಕಾಕೆ ಫಿಕ್ಸ್ ಅಲ್ಲಿ ಅಲ್ಲ, ರಿಕಲ್ಟನ್ ಫಿಕ್ಸ್. ಆ ಪಾರ್ಟ್ನರ್ಶಿಪ್ ಒಳ್ಳೆ ಸೂಪರ್ ಆಗಿತ್ತು ಅದರಿಂದಾನೆ. ಬಟ್ ಬೌಲಿಂಗ್ ಅಂತ ಬಂದ್ರೆ ಯಾಕೋ ತುಂಬಾ ಮೋಸಿನ್ ಖಾನ್ ಪ್ರತಿ ಮ್ಯಾಚ್ ಚೆನ್ನಾಗಿ ಮಾಡ್ತಿದ್ರು. ಮೋಸಿನ್ ಖಾನ್, ಶಮಿ ಎಲ್ಲ ಎಕ್ಸ್ಪೆನ್ಸಿವ್ ಆದ್ರು. ಬಟ್ ಪ್ರಿನ್ಸ್ ಯಾದವ್ ಚೆನ್ನಾಗಿ ಮಾಡಿದ್ರು. ಇನ್ನೊಂಚೂರು ಪ್ರಿನ್ಸ್ ಯಾದವ್ನ ಮೊದ್ಲೇ ಯೂಸ್ ಮಾಡ್ಕೊಬೇಕಿತ್ತು ಬಂತು. ಇಲ್ಲಿ ಕ್ಯಾಪ್ಟನ್ಸಿ ಫೇಲ್ಯೂರ್. ಇಂಪ್ಯಾಕ್ಟ್ ಪ್ಲೇಯರ್ ಸಿದ್ಧಾರ್ಥ್ ಬ್ಯಾಡ್ದಿತ್ತು, ದಿಗ್ವೇಶ್ ರಾತಿನ್ ತರಬೇಕಿತ್ತು. ರಾತಿ ಸ್ವಲ್ಪ ಏನೋ ಮಾಡ್ತಿದ್ದ, ಜಂಗ್ತಿದ್ದ. ರಾತ್ರಿ ಬಂದಿದ್ರ ಅವ್ರಿಗೆ ಮುಂಬೈಯವರಿಗೆ. ಅವ್ರು ಸುಮ್ನೆ ಬಂದ್ಬಿಟ್ಟು ಇವನ್ ಕರ್ಕೊಂಬಂದ್ ಸಿದ್ಧಾರ್ಥ್ನ ಮಣಿಮರನ್ ಸಿದ್ಧಾರ್ಥ್ ಮಣಿ ಪೌಂಡ್ಸ್ 6 ಪೌಂಡ್ಸ್ ಅಲ್ಲಿ ರಿಕಲ್ಟನ್. ಅವ್ನ್ದು ಏನ್ ನೋಡಿಲ್ಲ. ಪ್ರಿನ್ಸ್ ಯಾದವ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಲಿಲ್ಲ ಗುರು ನೀವು. ಮುಂಬೈ ಡಬಾಕೋರ್ ನನ್ನ ಮಕ್ಳು ಅದನ್ನೇನೋ ಯೂಸ್ ಮಾಡಿದ್ರೆ ಇನ್ನೂ ಸ್ಕೋರ್ ಚೆನ್ನಾಗಿ ಬರ್ತಿತ್ತು.
ಎಲ್ಲ ಸ್ಕೋರ್ ಕಟ್ ಆಗ್ಬೋದಿತ್ತು ಅದೊಂದು. ಬಟ್ ಮುಂದೆ ಹೋಗ್ತಾ LSG ಮನೇನೆ, ಇನ್ನೇನು ಇವರು ಮನೆ, ಇವರು 2 ಟೀಮು ಔಟ್ ಆಫ್ ದ ಟೂರ್ನಮೆಂಟ್. ಹಂಗಾಗಿ ಇವ್ರ ಬಗ್ಗೆ ಮಾತಾಡಕ್ಕೆ ಬೇಜಾರು. ಡವಾಕ್ ಅವ್ರ ಪಾಪ ನಮ್ಮ ಹಾರ್ದಿಕ್ ಪಾಂಡ್ಯ ಇದ್ದಂಗೆ ಹಿಂಗೆ ಆಡಿದ್ರೆ ಎಷ್ಟು ಖುಷಿ ಪಡ್ತಿದ್ದೆ ರೀ. ಇವಾಗ ದೀಪಕ್ ಚಾರು ಅಷ್ಟೇ, ಅವನು ಸ್ಕ್ಯಾಮ್, ಅವನು ಸ್ನೇಕು ಮಧ್ಯದಲ್ಲಿ. ಇಷ್ಟು ಚೆನ್ನಾಗಿ ಡೆತ್ ಅಲ್ಲೆಲ್ಲ ನಾಯಿಗೆ ಹೊಡ್ಸ್ಕೊಂಡಂಗೆ ಹೊಡ್ಸ್ಕೊಂಡಿದ್ದು. ಇವಾಗ ನೋಡ್ರೆ ಡೆತ್ ಅಲ್ಲಿ ಬಾರಿ ಚೆನ್ನಾಗಿ ಬೌಲಿಂಗ್ ಆಗ್ತಾರೆ. 2 ಓವರ್ ನನ್ನ ಪ್ರಕಾರ ಫಸ್ಟಿಗೆ ಹೊಡ್ಸ್ಕೊಂಡೆ ಬಿಡಿ, ಅದು ಕಾಮನ್, ಅಲ್ಲೇನು ಅಷ್ಟು ಮ್ಯಾಟ್ರ್ ಆಗ್ಲಿಲ್ಲ. ಬಟ್ ಲಾಸ್ಟ್ 2 ಓವರ್ ನನ್ನ ಪ್ರಕಾರ ಬಾರಿ ಚೆನ್ನಾಗೇ ಮಾಡ್ದ. ಚೆನ್ನಾಗಿತ್ತು. ಅಲ್ಲಿ ಯಾರು ಮುಂಬೈ ಯಾರು ಅಂತ ಹೇಳ್ ಮಾಡಿಸ್ಕೊಳೋ ಬೌಲಿಂಗ್ ಯಾರು ಮಾಡ್ಲಿಲ್ಲ. ಕಾರ್ಬನ್ ಬಾಷ್ ಅದು ಓವರೇ ಗೇಮ್ ಟರ್ನಿಂಗ್ ಯಾವುದು ಅಂದ್ರೆ ಕಾರ್ಬನ್ ಬಾಷ್ ಓವರ್. ಆ ಓವರ್ ಮಿಚೆಲ್ ಮಾರ್ಷ್ನು ಎತ್ತುತ್ತಾನೆ, ಪುರಾನು ಎತ್ತುತ್ತಾನೆ. ಅಲ್ಲಿ ಏನಾದ್ರು ಇಬ್ರು ಔಟ್ ಆಗದೆ ಚೂರ್ ಕಂಟಿನ್ಯೂ ಮಾಡಿದ್ರೆ, ಇನ್ನೊಂದು 3-4 ಅವರ್ಸ್ ಕಂಟಿನ್ಯೂ ಮಾಡಿದ್ರೆ ಅದು ಬೇರೆ ಲೆಕ್ಕಕ್ಕೆ ಹೋಗ್ತಿತ್ತು. ಬಟ್ ಅಲ್ಲಿ ಕಾರ್ಬನ್ ಬಾಷ್ ಮೇನ್ ಎಲ್ಲಿ ಮ್ಯಾಚ್ ಗೆದ್ದಿದ್ದು ಅಂದ್ರೆ ಅದೇ ಕಾರ್ಬನ್ ಬಾಷ್ ಓವರ್ ಮೇನ್. ಅಲ್ಲಿ ಪುರಾನು ಎತ್ತುತ್ತಾನೆ, ಮತ್ತೆ ಆಲ್ಮೋಸ್ಟ್ ಪಂತ್ನು ಎತ್ತಾಗಿತ್ತು, ಸ್ವಲ್ಪ ಕ್ಯಾಚ್ ಗ್ರೌಂಡ್ಗೆ ಟಚ್ ಆಗಿತ್ತು ಮಿಚಮ್ಮ. ಅಲ್ಲಿ ರಘು ಶರ್ಮಾ ಸ್ವಲ್ಪ ಪರವಾಗಿಲ್ಲ, ಓಕೆ. ಲಾಸ್ಟ್ ಓವರ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಆದ್ರೂ ಬಿಟ್ರೆ ಈ ಕ್ಯಾನ್ ಮೂವ್ ಫಾರ್ವರ್ಡ್. ರಘು ಶರ್ಮಾ ಮೇಲೆ ಸ್ವಲ್ಪ ಯಂಗ್ ಟ್ಯಾಲೆಂಟ್ ಏನಲ್ಲ, ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಅವಾಗಿಂದ ಇದ್ದಾರೆ, ಬಟ್ ಜಾಸ್ತಿ ಚಾನ್ಸ್ ಸಿಕ್ಕಿಲ್ಲ. ಬಟ್ ಓಕೆ, ನಂಬೋದು ಫ್ಯೂ ಮ್ಯಾಚಸ್ ಚಾನ್ಸ್ ಕೊಡ್ಬೋದು. ಆಲ್ರೆಡಿ ಮನೆಗೆ ಹೋಗಾಗಿದೆ ಇಬ್ರು, ಆಲ್ಮೋಸ್ಟ್ ಇಬ್ರು ಸಿಚುವೇಶನ್ ಎಂಡೋಗರು. 0.01% ಚಾನ್ಸ್ ಇದೆ ಅಷ್ಟೇ ಇಬ್ರಿಗೂ, ಅದಕ್ಕಿಂತ ಜಾಸ್ತಿ ಚಾನ್ಸ್ ಇಲ್ಲ ಅಲ್ಲಿ. ಆ ಚಾನ್ಸ್ ಎಲ್ಲ ನಡೆಯಲ್ಲ. ಅದಕ್ಕೆಲ್ಲ ತುಂಬಾ ಮೀಟ್ರ್ ಬೇಕು, ಆ ಮೀಟ್ರ್ ಇಲ್ಲ ಇವ್ರಿಬ್ರು ಕೈಲಿ. ಓಕೆ, ಇನ್ನೇನು ಈ ಮುಂದೆ ಬರ್ತಾ ಟೀಮ್ಗಳಿಗೆ ಕಂಟಕ ಆಗ್ತಾರೆ ಅಷ್ಟೇ ಇವರು, ಇನ್ನೇನಾಗಲ್ಲ. ಮುಂದೆ ಬರ್ತಾ ಯಾರು ಟೀಮ್ಗಳಿಗೆ ಯಾರಿಗಾರು ಒಬ್ರಿಗೆ ಚಳ್ಳಂಡು ತಿನ್ನಿಸ್ತಾರೆ, ಅದಂತೂ ಗ್ಯಾರಂಟಿ. ಪ್ಲೇ ಆಫ್ ಕನ್ಸ್ಗಳಿಗೆ ಕತ್ರಿ ಹಾಕೋದೇ ಇವರು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಬಾಯ್ ಫ್ರೆಂಡ್ಸ್.